ಬಾಲಕಾಂಡದ 15ನೇ ಸ್ವರ್ಗ. ಋಷ್ಯಶೃಂಗರು ದಶರಥರಿಂದ ಪುತ್ರ ಕಾಮೇಷ್ಟಿಯನ್ನು ಮಾಡಿಸಿದುದು. ದೇವತೆಗಳ ಪ್ರಾರ್ಥನೆಯಂತೆ ಬ್ರಹ್ಮನು ರಾವಣನ ವಧೋಪಾಯವನ್ನು ಹೇಳಿದುದು. ಮಹಾವಿಷ್ಣುವು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತುದು. ಮಹಾಮೇಧಾವಿಗಳಾದ ಸಕಲ ವೇದಗಳನ್ನು ಪ್ರಯೋಗ ನಿರೂಪಣೆಗಳೊಡನೆ ತಿಳಿದಿರುವ ಮಹರ್ಷಿಗಳಾದ ಋಷ್ಯಶೃಂಗರು ದಶರಥ ರಾಜರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲು ಕ್ಷಣಕಾಲ ತದೇಕ ಚಿತ್ತರಾಗಿ ಕುಳಿತರು. ಅಥರ್ವಣ ವೇದೋಕ್ತವಾದ ಪುತ್ರ ಕಾಮೇಷ್ಟಿ ಯಾಗದ ಪ್ರಕರಣವೆಲ್ಲವನ್ನು ಅಮೂಲಾಗ್ರವಾಗಿ ನೆನೆದರು. ಆ ಯಾಗದ ಮೂಲಕವಾಗಿಯೇ ದಶರಥ ರಾಜನಿಗೆ ಪುತ್ರ ಪ್ರಾಪ್ತಿಯಾಗುವುದೆಂಬುದನ್ನು ನಿಶ್ಚಯಿಸಿದವರಾಗಿ ರಾಜನಿಗೆ ಹೇಳಿದರು. ಮಹಾರಾಜ, ಪುತ್ರರನ್ನು ಪಡೆಯುವ ಸಲುವಾಗಿ ಪುತ್ರ ಪ್ರಾಪ್ತಿಗೆ ಕಾರಣಭೂತವಾದ ಈ ಯಾಗವನ್ನು ಮಾಡಿದರೆ ಫಲವು ಸಿದ್ಧಿಸಿಯೇ ತೀರುವುದೆಂದು ಪ್ರಸಿದ್ಧವಾಗಿರುವ ಪುತ್ರ ಕಾಮೇಷ್ಟಿ ಎಂಬ ಯಾಗವನ್ನು ಅಥರ್ವಣ ವೇದೋಕ್ತ ಮಂತ್ರಗಳಿಂದಲೂ ಕಲ್ಪಸೂತ್ರ ವಿಧಾನದಿಂದಲೂ ನಿನಗಾಗಿ ಮಾಡುತ್ತೇನೆ. ಹೀಗೆ ಹೇಳಿ ಒಡನೆಯೇ ಋಷ್ಯಶೃಂಗರು ದಶರಥನಿಗೆ ಮಕ್ಕಳಾಗಬೇಕೆನ್ನುವ ಕಾರಣದಿಂದ ಪುತ್ರ ಪ್ರಾಪ್ತಿಗೆ ಕಾರಣಭೂತವಾದ ಪುತ್ರ ಕಾಮೇಷ್ಟಿಯನ್ನು ಪ್ರಾರಂಭಿಸಿದರು. ತೇಜಸ್ವಿಗಳಾದ ಋಷ್ಯಶೃಂಗರು ವೇದ ಬೋಧಿತವಾದ ವಿಧಿಯಿಂದ ಶ್ರೌತ ಪ್ರಯೋಗಾನುಸಾರವಾಗಿ ಅಗ್ನಿಯಲ್ಲಿ ಹೋಮ ಮಾಡಿದರು. ದೇವತೆಗಳನ್ನು ಉದ್ದೇಶಿಸಿ ಮಂತ್ರ ಪುನಶ್ಚರಣೆ ಮಾಡಿ ಯಜ್ಞೇಶ್ವರನಲ್ಲಿ ಹೋಮ ಮಾಡಿದೊಡನೆಯೇ ಆಯಾ ದೇವತೆಗಳು ಯಜ್ಞೇಶ್ವರನ ಮೂಲಕ ತಮ್ಮ ತಮ್ಮ ಆವಿರ್ಭಾಗಗಳನ್ನು ಸ್ವೀಕರಿಸಲು ಬರುತ್ತಿದ್ದರು. ದೇವತೆಗಳು, ಗಂಧರ್ವರು, ಸಿದ್ಧರು, ದೇವರ್ಷಿಗಳು ಇವರೆಲ್ಲರೂ ಮಂತ್ರಹೂತರಾಗಿ ಯಜ್ಞವೇದಿಕೆಯ ಬಳಿಗೆ ಬಂದರು. ಯಥಾಕ್ರಮವಾಗಿ ಅಹೂತರಾದ ದೇವತೆಗಳೆಲ್ಲರೂ ಅಲ್ಲಿಯೇ ಉಪಸ್ಥಿತನಾಗಿದ್ದ ಲೋಕದ ಸೃಷ್ಟಿಗೆ ಕಾರಣಭೂತನಾದ ಬ್ರಹ್ಮನನ್ನು ಕುರಿತು ಈ ಮಾತುಗಳನ್ನು ಹೇಳಿದರು. ಆ ದೇವತೆಗಳು ಯಜ್ಞವೇದಿಕೆಯಲ್ಲಿದ್ದವರಿಗೆ ಅಗೋಚರರಾಗಿದ್ದರು. ಬ್ರಹ್ಮದೇವ, ನಿನ್ನ ವರಪ್ರಸಾದದಿಂದ ಪ್ರಾಪ್ತವಾಗಿರುವ ಮಹಾವೀರ್ಯಾತಿಶಯದಿಂದ ಕೊಬ್ಬಿರುವ ರಾವಣನೆಂಬ ರಾಕ್ಷಸನು ನಮ್ಮೆಲ್ಲರನ್ನು ಪೀಡಿಸುತ್ತಿದ್ದಾನೆ. ನಿನ್ನ ವರಪ್ರಸಾದದಿಂದಾಗಿ ಅವನನ್ನು ಶಿಕ್ಷಿಸಲು ನಾವು ಸಮರ್ಥರಾಗಿಲ್ಲ. ದೇವೇಶ, ರಾವಣನ ತಪಸ್ಸಿಗೆ ಸುಪ್ರೀತನಾದ ನೀನು ಅವನಿಗೆ ಕೊಟ್ಟಿರುವ ದೇವತೆಗಳಿಂದ ಅವಧ್ಯನೆಂಬ ವರವನ್ನು ಮಾನ್ಯ ಮಾಡುವ ಸಲುವಾಗಿ ರಾವಣನಿಂದ ಸರ್ವ ಪೀಡೆಗಳನ್ನು ಸಹಿಸುತ್ತಿದ್ದೇವೆ. ಅವನು ನಮಗೆ ಕೊಡುತ್ತಿರುವ ಕಿರುಕುಳಗಳನ್ನು ಅನುಭವಿಸುತ್ತಿದ್ದೇವೆ. ದುರ್ಮತಿಯಾದ ಆ ರಾವಣನು 3 ಲೋಕಗಳನ್ನು ಭಯಪಡಿಸುತ್ತಿದ್ದಾನೆ. ಲೋಕಪಾಲಕರನ್ನು, ಸ್ವರ್ಗಕ್ಕೆ ಒಡೆಯನಾದ ಇಂದ್ರನನ್ನು ಅವರವರ ಸ್ಥಾನಗಳಿಂದ ಚ್ಯುತರನ್ನಾಗಿ ಮಾಡಲು ಆಶಿಸುತ್ತಿದ್ದಾನೆ. ಬ್ರಹ್ಮದೇವ, ನಿನ್ನ ವರದಾನದಿಂದ ಉನ್ಮತ್ತನಾಗಿರುವ ಮತ್ತು ದುರಹಂಕಾರಿಯಾಗಿರುವ ರಾವಣನು ಋಷಿಗಳನ್ನು, ಯಕ್ಷ ಗಂಧರ್ವರನ್ನು ಬಹುವಾಗಿ ಪೀಡಿಸುತ್ತಿದ್ದಾನೆ. ಅವನಿಂದ ಭೀತರಾದ ನಾವು ನಮ್ಮ ಸ್ವಭಾವಜನ್ಯವಾದ ಗುಣಗಳನ್ನೇ ಪರಿತ್ಯಜಿಸಿದ್ದೇವೆ. ರಾವಣನು ಪ್ರವಾಸ ಹೊರಟ ವೇಳೆಯಲ್ಲಿ ದಿನಕರನಾದ ಸೂರ್ಯನು ಅವನಿಗೆ ತಾಪವನ್ನುಂಟು ಮಾಡುವುದಿಲ್ಲ. ವಾಯುದೇವನು ಅವನ ಸಮೀಪದಲ್ಲಿ ತನ್ನ ಪ್ರತಾಪವನ್ನು ನಡೆಸಲಾರನು. ಬಹಳ ಮಂದನಾಗಿ ಚಲಿಸುತ್ತಿದ್ದು ರಾವಣನಿಗೆ ಆಹ್ಲಾದವನ್ನುಂಟು ಮಾಡಬೇಕಾಗಿದೆ. ಅಲೆಗಳಿಂದ ಪೂರ್ಣನಾದ ಸಮುದ್ರ ರಾಜನು ಅವನ ಭಯದಿಂದ ಚಲಿಸದೆ ನಿಲ್ಲುವಂತಾಗಿದೆ. ಮಹಾನುಭಾವನೆ, ಘೋರರೂಪಿಯಾದ ಆ ರಾವಣನ ದೆಸೆಯಿಂದ ನಮ್ಮೆಲ್ಲರಿಗೂ ಬಹಳ ಭಯವುಂಟಾಗಿರುವುದು. ಆದುದರಿಂದ ಲೋಕಕಂಟಕನಾದ ರಾವಣನ ವಧೆಗೆ ಉಪಾಯವೊಂದನ್ನು ನಿರೂಪಿಸಲು ನೀನೇ ಸಮರ್ಥನಾಗಿರುವೆ. ದೇವತೆಗಳು ಬ್ರಹ್ಮನಿಗೆ ಹೀಗೆ ಪ್ರಾರ್ಥಿಸಲಾಗಿ ಚತುರ್ಮುಖನು ಕ್ಷಣಕಾಲ ಚಿಂತಿಸಿ ಹೇಳಿದನು. ದೇವತೆಗಳೇ, ಈ ವಿಷಯದಲ್ಲಿ ನೀವು ನಿಶ್ಚಿಂತರಾಗಿರಬಹುದು. ಅವನ ವಧೆಯ ಉಪಾಯವು ಪರಮಾತ್ಮನಿಂದಲೇ ನಿಶ್ಚಯಿಸಲ್ಪಟ್ಟಿರುವುದು. ರಾವಣನು ನನ್ನನ್ನು ಕುರಿತು ಕಠಿಣವಾದ ತಪಸ್ಸು ಮಾಡಿ ನನ್ನನ್ನು ಒಲಿಸಿಕೊಂಡು ಗಂಧರ್ವ, ಯಕ್ಷ, ದೇವ, ರಾಕ್ಷಸರಿಂದ ನಾನು ಅವಧ್ಯನಾಗುವಂತೆ ಅನುಗ್ರಹಿಸು ಎಂದು ಕೇಳಿಕೊಂಡನು. ನಾನು ಹಾಗೆಯೇ ಆಗಲಿ ಎಂದು ವರವನ್ನು ಕೊಟ್ಟು ಬಿಟ್ಟೆನು. ಮಾನವರ ವಿಷಯದಲ್ಲಿ ರಾವಣನಿಗಿದ್ದ ಅನಾದರಣೆಯ ಕಾರಣದಿಂದಾಗಿ ಅವನು ಮಾನವರಿಂದ ಮೃತ್ಯು ಉಂಟಾಗದಿರಲೆಂಬ ವರವನ್ನು ಕೇಳಲಿಲ್ಲ. ಆದುದರಿಂದ ಅವನು ಮಾನವನಿಂದಲೇ ವಧ್ಯನಾಗಬೇಕಾಗಿದೆ. ಬೇರಾರೂ ಅವನನ್ನು ಸಂಹರಿಸಲು ಸಾಧ್ಯವಿಲ್ಲ.
ಮಾನವನಿಂದ ದುಷ್ಟ ರಾವಣನಿಗೆ ಮರಣವಿದೆ ಎಂಬ ಬ್ರಹ್ಮನ ಪ್ರಿಯವಾಣಿಯನ್ನು ಕೇಳಿ ದೇವ, ಗಂಧರ್ವ, ಯಕ್ಷರು, ಮಹರ್ಷಿಗಳು ಸಂತುಷ್ಟರಾದರು. ಆ ಸಮಯಕ್ಕೆ ಸರಿಯಾಗಿ ಮಹಾದ್ಯುತಿಯಾದ ಶಂಖ, ಚಕ್ರ, ಗದಾ ಪಾಣಿಯಾದ ಜಗತ್ಪತಿಯಾದ ಪೀತಾಂಬರಧಾರಿಯಾದ ಶ್ರೀ ಮಹಾವಿಷ್ಣುವು ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಿದ ಕೇಯೂರಗಳನ್ನು ಧರಿಸಿ ಸೂರ್ಯದೇವನು ಮೋಡದ ಮೇಲೇರಿ ಬರುವಂತೆ ಗರುಡ ವಾಹನನಾಗಿ ಆಗಮಿಸಿದನು. ದೇವತೆಗಳು ತಮ್ಮ ರಕ್ಷಕನಾರೆಂದು ಯೋಚಿಸುತ್ತಿದ್ದ ಕಾಲದಲ್ಲಿ ಆಗಮಿಸಿದ ಲೋಕ ರಕ್ಷಕನಾದ ಪರಮ ಕಾರುಣಿಕನಾದ ಶ್ರೀ ಮಹಾವಿಷ್ಣುವನ್ನು ನಾನಾ ರೀತಿಯಲ್ಲಿ ಸ್ತೋತ್ರ ಮಾಡಿದರು. ಪ್ರಸನ್ನ ವದನನಾದ ಮಹಾವಿಷ್ಣುವು ದೇವತೆಗಳ ಪ್ರಾರ್ಥನೆಯನ್ನು ಲಾಲಿಸುವ ಆಶಯದಿಂದ ಬ್ರಹ್ಮನೊಡನೆ ಉಪಸ್ಥಿತರಾದರು. ಪರಾತ್ಪರನಾದ ಶ್ರೀಮನ್ನಾರಾಯಣನನ್ನು ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡಿದ ನಂತರ ನತಶಿರರಾದ ದೇವತೆಗಳು ಹೇಳಿದರು, ದೇವದೇವನೇ, ಭುವನತ್ರಯಕ್ಕೂ ಹಿತವನ್ನುಂಟು ಮಾಡುವ ಆಶಯದಿಂದ 3 ಲೋಕಗಳಿಗೂ ಹಿತ ಉಂಟಾಗುವ ಕಾರ್ಯಕ್ಕೆ ನಿನ್ನನ್ನು ಪ್ರೋತ್ಸಾಹಿಸುವವರಾಗಿರುತ್ತೇವೆ. ಧರ್ಮಜ್ಞನಾದ, ದಾನಶೀಲನಾದ, ಮಹರ್ಷಿಗಳ ತೇಜಸ್ಸಿಗೆ ಸಮನಾದ ದಿವ್ಯ ತೇಜಸ್ಸಿನಿಂದ ಕೂಡಿರುವ ಅಯೋಧ್ಯಾಪತಿಯಾದ ದಶರಥನ ಮಡದಿಯರಾದ ದಕ್ಷ ಕನ್ಯೆಯರಾದ ಹ್ರೀ, ಶ್ರೀ, ಕೀರ್ತಿ ಇವರನ್ನು ಹೋಲುವ ಕೌಸಲ್ಯ, ಕೈಕೇಯಿ, ಸುಮಿತ್ರೆಯರಲ್ಲಿ ಜನಿಸು. ವಿಭುವೆ, ನೀನು ನಿನ್ನ ಆತ್ಮವನ್ನು 4 ಪ್ರಕಾರವಾಗಿ ವಿಂಗಡಿಸಿಕೊಂಡು 3 ರಾಜಪತ್ನಿಯರಲ್ಲಿ ಜನ್ಮ ತಾಳು. ಪೂಜ್ಯನೆ, ನೀನು ದಶರಥನ ಭಾರ್ಯೆಯರಲ್ಲಿ ಮನುಷ್ಯನಾಗಿ ಅವತರಿಸಿ ಬ್ರಹ್ಮನ ವರಪ್ರಸಾದದಿಂದ ಬಲಿಷ್ಠನಾಗಿರುವ ಮತ್ತು ಆ ಕಾರಣದಿಂದಲೇ ದೇವತೆಗಳಿಂದಲೂ ಅವಧ್ಯನಾಗಿರುವ ಲೋಕಕಂಟಕನಾಗಿರುವ ರಾವಣನನ್ನು ಯುದ್ಧದಲ್ಲಿ ಸಂಹರಿಸು. ಮೂರ್ಖನಾದ, ದುಷ್ಟನಾದ, ರಾಕ್ಷಸನಾದ ರಾವಣನು ತನಗೆ ವರಪ್ರಸಾದದಿಂದ ಪ್ರಾಪ್ತವಾಗಿರುವ ವೀರ್ಯ ಮದದಿಂದ ಗಂಧರ್ವ ಸಮೇತರಾದ ದೇವತೆಗಳನ್ನು, ಸಿದ್ಧರನ್ನು, ಋಷಿ ಶ್ರೇಷ್ಠರನ್ನು ಬಾರಿ ಬಾರಿಗೂ ಪೀಡಿಸುತ್ತಿರುವವನು. ಭಕ್ತವತ್ಸಲನೆ, ತಪಶ್ಚರ್ಯೆಯಲ್ಲಿಯೂ ಯಜ್ಞಯಾಗಾದಿಗಳಲ್ಲಿಯೂ ನಿರತರಾದ ಋಷಿ ಮಹರ್ಷಿಗಳನ್ನು ಪೀಡಿಸುತ್ತಿರುವನು. ನಂದನವನದಲ್ಲಿ ಕ್ರೀಡೆಯಲ್ಲಿ ಮಗ್ನರಾದ ಗಂಧರ್ವರನ್ನು ಮತ್ತು ಅಪ್ಸರೆಯರನ್ನು ಕ್ರೂರಿಯಾದ ರಾವಣನು ಹಿಂಸೆಪಡಿಸುತ್ತಿದ್ದಾನೆ. ಆ ದುಷ್ಟನ ವಧೆಯನ್ನುದ್ದೇಶಿಸಿ ನಾವು ಋಷಿ ಮಹರ್ಷಿಗಳೊಡನೆಯೂ ಸಿದ್ಧ, ಗಂಧರ್ವ, ಯಕ್ಷರೊಡನೆಯೂ ದಶರಥರು ಕೈಗೊಂಡಿರುವ ಈ ಯಜ್ಞಕ್ಕೆ ಬಂದಿರುತ್ತೇವೆ. ಇದೇ ಸಮಯಕ್ಕೆ ನೀನೂ ಬಂದಿರುವೆ. ನಾವೆಲ್ಲರೂ ನಿನ್ನನ್ನೇ ರಕ್ಷಕನೆಂದು ನಂಬಿರುತ್ತೇವೆ. ನಮ್ಮೆಲ್ಲರಿಗೂ ನೀನೇ ಶರಣ್ಯನು. ಶರಣಾಗತ ರಕ್ಷಕನೇ, ನಿನ್ನನ್ನುಳಿದು ಬೇರೆ ಯಾರೂ ನಮಗೆ ರಕ್ಷಕರಿಲ್ಲ. ಶತ್ರುಗಳಿಗೆ ತಾಪವನ್ನುಂಟು ಮಾಡುವ ಸಾಮರ್ಥ್ಯವುಳ್ಳ ಮಹಾವಿಷ್ಣುವೇ, ದೇವತೆಗಳ ಶತ್ರುಗಳಾದ ರಾವಣ, ಕುಂಭಕರ್ಣಾದಿ ರಾಕ್ಷಸರ ಸಂಹಾರ ಮಾಡುವ ಸಲುವಾಗಿ ಮನುಷ್ಯ ಲೋಕದಲ್ಲಿ ಅವತರಿಸುವ ಕೃಪೆ ಮಾಡು. ಈ ರೀತಿಯಲ್ಲಿ ದೇವತೆಗಳು ಸ್ತೋತ್ರ ಮಾಡಿದ ನಂತರ ದೇವೇಶನಾದ, ತ್ರಿದಶ ಪುಂಗವನಾದ, ಸರ್ವಲೋಕಗಳಿಂದಲೂ ನಮಿಸಲ್ಪಡುವ ಶ್ರೀ ಮಹಾವಿಷ್ಣುವು ಬ್ರಹ್ಮ ಪುರಸ್ಸರರಾಗಿ ಶರಣಾಗತ ಧರ್ಮವನ್ನವಲಂಬಿಸಿ ನಿಂತಿದ್ದ ದೇವತೆಗಳಿಗೆ ಹೇಳಿದರು, ದೇವತೆಗಳೇ, ನಿಮಗುಂಟಾಗಿರುವ ಭಯವನ್ನು ದೂರ ಮಾಡಿರಿ. ಇನ್ನು ಮುಂದೆ ನೀವು ಭಯಪಡುವ ಕಾರಣವಿಲ್ಲ. ನಿಮ್ಮೆಲ್ಲರಿಗೂ ಹಿತವನ್ನುಂಟು ಮಾಡುವ ಸಲುವಾಗಿ ಯುದ್ಧದಲ್ಲಿ ರಾವಣನನ್ನು ಸಂಹರಿಸುತ್ತೇನೆ. ದೇವರ್ಷಿಗಳಿಗೆ ಭಯವನ್ನುಂಟು ಮಾಡುತ್ತಿರುವ ಕ್ರೂರಿಯಾದ, ದುರಭಿಮಾನಿಯಾದ ರಾವಣನನ್ನು ಪುತ್ರ, ಪೌತ್ರ, ಅಮಾತ್ಯ, ಮಂತ್ರಿ, ಜ್ಞಾತಿ, ಬಾಂಧವರೊಡನೆ ಸಂಹರಿಸಿ 11,000 ವರ್ಷಗಳವರೆಗೆ ಮನುಷ್ಯ ಲೋಕದಲ್ಲಿ ವಾಸಿಸುತ್ತಾ ಭೂಲೋಕವನ್ನು ಸಂರಕ್ಷಿಸುತ್ತಿರುತ್ತೇನೆ. ನೀವಿನ್ನು ನಿಶ್ಚಿಂತರಾಗಿರಿ. ಆತ್ಮಸ್ವರೂಪನಾದ ಮಹಾವಿಷ್ಣುವು ಹೀಗೆ ದೇವತೆಗಳಿಗೆ ವರದಾನ ಮಾಡಿ ಮನುಷ್ಯ ಲೋಕದಲ್ಲಿ ತನ್ನ ಜನ್ಮಸ್ಥಾನವನ್ನು ಕುರಿತು ಚಿಂತಿಸಿದನು. ಪುಂಡರೀಕಾಕ್ಷನಾದ ಮಹಾವಿಷ್ಣುವು ದೇವತೆಗಳು ಹೇಳಿದಂತೆಯೇ ತನ್ನ ಆತ್ಮವನ್ನು 4 ವಿಧಗಳಾಗಿ ಪರಿವರ್ತಿಸಿ ದಶರಥ ಮಹಾರಾಜನನ್ನು ತನ್ನ ತಂದೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದನು. ಶ್ರೀ ಮಹಾವಿಷ್ಣುವು ದೇವತೆಗಳ ಪ್ರಾರ್ಥನೆಯಂತೆ ಮನುಷ್ಯ ಲೋಕದಲ್ಲಿ ಅವತರಿಸಲು ನಿಶ್ಚಯಿಸಿದೊಡನೆಯೇ ಸಂತುಷ್ಟರಾದ ದೇವರ್ಷಿ ಗಂಧರ್ವರು 11 ರುದ್ರರು
ಅಪ್ಸರೆಯರು ದಿವ್ಯವಾದ ನಾಮ ಸಂಕೀರ್ತನಗಳಿಂದ ಮಧುಸೂದನನನ್ನು ಸ್ತೋತ್ರ ಮಾಡಿದರು. ಮಹಾವಿಷ್ಣುವೇ ದಾಮೋದರ, ಮಹಾನುಭಾವ, ಉದ್ದತನಾಗಿರುವ, ಮಹಾಪರಾಕ್ರಮಿಯಾಗಿರುವ, ತಪಸ್ವಿಗಳಿಗೆ ಶತ್ರುವಾಗಿ ಅವರ ತಪಸ್ಸುಗಳಿಗೆ ಕಂಟಕಪ್ರಾಯನಾಗಿ ದರ್ಪದಿಂದ ಕೊಬ್ಬಿರುವ ದೇವೇಂದ್ರನ ಶತ್ರುವಾದ, ಮೂರು ಲೋಕಗಳಿಗೂ ದುಃಖಪ್ರದನಾದ, ವ್ರತನಿಷ್ಠರಾದ ತಪಸ್ವಿಗಳಿಗೆ ಪ್ರತಿ ಕ್ಷಣದಲ್ಲಿಯೂ ಭಯೋತ್ಪನೆ ಮಾಡುತ್ತಿರುವ, ಸೈನ್ಯ ಸಮೇತನಾದ, ಬಾಂಧವ ಸಮೇತನಾದ ರಾವಣನನ್ನು ಸಂಹರಿಸು. ಹೀಗೆ ಸರ್ವಜನಗಳಿಗೂ ದುಃಖಪ್ರದನಾದ, ಅತ್ಯುಗ್ರ ಪರಾಕ್ರಮಿಯಾದ ರಾವಣನ ವಧೆ ಮಾಡಿ ದೇವತೆಗಳ ಬಾಧೆಯನ್ನು ಪೂರ್ಣವಾಗಿ ಹೋಗಲಾಡಿಸಿ ದೇವೇಂದ್ರನಿಂದ ಸುರಕ್ಷಿತವಾದ, ರಾಗ ದ್ವೇಷಾದಿ ದೋಷಗಳಿಂದ ವಿಮುಕ್ತವಾದ ಸ್ವರ್ಗಕ್ಕೆ ಆಗಮಿಸು. ಇಲ್ಲಿಗೆ 15ನೆಯ ಸ್ವರ್ಗವು ಮುಗಿಯಿತು. ಮುಂದೆ ಬಾಲಕಾಂಡದ 16ನೆಯ ಸ್ವರ್ಗ. ಶ್ರೀಹರಿಯು ರಾವಣನನ್ನು ಸಂಹರಿಸಲು ಮಾನವನಾಗಿ ಅವತರಿಸುವೆನೆಂದು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತುದು. ಪುತ್ರಕಾಮೇಷ್ಟಿ ಯಜ್ಞದ ಅಗ್ನಿಕುಂಡದಿಂದ ಪ್ರಜಾಪತ್ಯ ಪುರುಷನು ಪ್ರಕಟವಾಗಿ ದಿವ್ಯ ಪಾಯಸವನ್ನು ಕೊಟ್ಟುದು. ಅದನ್ನು ಹಂಚಿಕೊಂಡು ಕುಡಿದ ರಾಣಿಯರು ಗರ್ಭವತಿಯರಾದುದು.